5ನೇ ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲಿ ಬೇಲೂರಿನ ವಜ್ರಕಾಯ ಬಾಕ್ಸಿಂಗ್ ಮತ್ತು ಕರಾಟೆ ಅಸೋಸಿಯೇಷನ್ನ ಕರಾಟೆ ಪಟುಗಳು ಭಾಗವಹಿಸಿ ಚಿನ್ನ, ಬೆಳ್ಳಿ ಮತ್ತು ಕಂಚಿನ ಪದಕಗಳನ್ನು ಗೆದ್ದು ಅಮೋಘ ಸಾಧನೆಯನ್ನು ಮಾಡಿದ್ದಾರೆ ಎಂದು ಸಂಸ್ಥೆಯ ಮುಖ್ಯ ಶಿಕ್ಷಕರಾದ ಕೌಶಿಕ್ ರಾವ್ ಮತ್ತು ಸಹ ಶಿಕ್ಷಕರುಗಳಾದ ಶಶಿಕುಮಾರ್, ಸಾತ್ವಿಕ್ ಗೌಡ ಹಾಗೂ ಹರ್ಷಿತ್ ತಿಳಿಸಿದ್ದಾರೆ. ಸಂಸ್ಥೆಯ ಮುಖ್ಯ ಶಿಕ್ಷಕರಾದ ಕೌಶಿಕ್ ರಾವ್ ಮತ್ತು ಸಹ ಶಿಕ್ಷಕರುಗಳಾದ ಶಶಿಕುಮಾರ್, ಸಾತ್ವಿಕ್ ಗೌಡ ಹಾಗೂ ಹರ್ಷಿತ್ ತಿಳಿಸಿದರು. ಕಥಾ ವಿಭಾಗದಲ್ಲಿ ಚಿನ್ನದ ಪದಕದೊಂದಿಗೆ ಪ್ರಥಮ ಸ್ಥಾನವನ್ನು ಚಿನ್ಮಯ್, ಸಮರ್ಥ್, ಮೋಹಿತ್ ಕುಮಾರ್, ತುಷಿತಾ, ಆರ್ಯನ್ ಪಡೆದುಕೊಂಡರೆ ಬೆಳ್ಳಿ ಪದಕದೊಂದಿಗೆ ದ್ವಿತೀಯ ಸ್ಥಾನವನ್ನು ಶಾಂಭವಿ, ಸನ್ನಿಧಿ, ಗೌಶಿಯಾ, ದೈವಿಕ್ ಮತ್ತು ಅಮೂಲ್ಯ ಪಡೆದುಕೊಂಡಿದ್ದಾರೆ. ಕುಮಿತೆ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಚಿನ್ಮಯ್, ಸಮರ್ಥ್, ಶಾಂಭವಿ, ದ್ವಿತೀಯ ಸ್ಥಾನವನ್ನು ಯುವರಾಜು, ಮೋಹಿತ್ ಕುಮಾರ್, ಸನ್ನಿಧಿ, ಆರ್ಯನ್ ಹಾಗೂ ತೃತೀಯ ಸ್ಥಾನವನ್ನು ತುಷಿತಾ, ಗೌಶಿಯಾ, ದೈವಿಕ್, ನಹೀಂ, ಅಮೂಲ್ಯ ಅವರು ಪಡೆದುಕೊಂಡಿದ್ದಾರೆ. ಬ್ಲ್ಯಾಕ್ ಬೆಲ್ಟ್ ವಿಭಾಗದಲ್ಲಿ ಕರಾಟೆ ಪಟು ಪ್ರಸಾದ್ ರವರು ಕಟ ಮತ್ತು ಕುಮಿತೆ ವಿಭಾಗದಲ್ಲಿ ಚಿನ್ನದ ಪದಕದೊಂದಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮೌಂಟ್ ಕಾರ್ಮೆಲ್ ಶಾಲೆಯ ಪ್ರಾಂಶುಪಾಲರಾದ ಪ್ರಕಾಶ್ ರವರು, ವಜ್ರಕಾಯ ಬಾಕ್ಸಿಂಗ್ ಮತ್ತು ಕರಾಟೆ ಶಾಲೆಯ ಮಕ್ಕಳು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪಂದ್ಯಾವಳಿಗಳಲ್ಲಿ ಭಾಗವಹಿಸಿ ಅತ್ಯುತ್ತಮ ಸಾಧನೆಗಳನ್ನು ಮಾಡಿದ್ದು, ಮೌಂಟ್ ಕಾರ್ಮೆಲ್ ಶಾಲೆಯ ಮಕ್ಕಳು ಇದರಲ್ಲಿ ಭಾಗವಹಿಸಿದ್ದು ಪದಕ ಮತ್ತು ಪಾರಿತೋಷಕವನ್ನು ಪಡೆದುಕೊಂಡಿರುವುದು ಶಾಲೆಯ ಹಿರಿಮೆಯನ್ನು ಹೆಚ್ಚಿಸಿದೆ ಎಂದು ತಿಳಿಸಿದರು. ಈ ಪಂದ್ಯಾವಳಿಯಲ್ಲಿ ಶ್ರೀಲಂಕಾ, ನೇಪಾಳ, ಅಮೆರಿಕ ಮತ್ತು ಭಾರತದ ವಿವಿಧ ರಾಜ್ಯಗಳಿಂದ ಕರಾಟೆ ಪಟುಗಳು ಭಾಗವಹಿಸಿದ್ದು, ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಅಮೆರಿಕದ ಗ್ರ್ಯಾಂಡ್ ಮಾಸ್ಟರ್ ಫಿರ್ಲೆ ಎಫ್ ಮೌಲೆ, ಕರ್ನಾಟಕ ರಾಜ್ಯದ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಮಂತ್ರಿಗಳಾದ ಎಸ್ ಮಧುಬಂಗಾರಪ್ಪ, ಸಂಸದರಾದ ಬಿವೈ ವಿಜಯೇಂದ್ರ, ಶ್ರೀಲಂಕಾದ ಮುಖ್ಯ ತರಬೇತುದಾರರಾದ ಮೆಂಡೂಜಾ, ಕರ್ನಾಟಕ ರಾಜ್ಯ ಕರಾಟೆ ಅಸೋಸಿಯೇಷನ್ ಅಧ್ಯಕ್ಷರಾದ ಅಲ್ತಫ್ ಪಾಷಾ ಹಾಗೂ ಪಂದ್ಯಾವಳಿ ಆಯೋಜಕರಾದ ಶಿವಮೊಗ್ಗ ವಿನೋದ್ ರವರು ಉಪಸ್ಥಿತರಿದ್ದರು. ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು. ಕೌಂಟ್ರಾ ಎಸ್ ಚಿನ್ಮಯ್ ಕೌಂಟರ್ ಅಟ್ಯಾಕ್ ಮಾಡು. ಹೆಡ್ ನೋಡಾಡು. ಕೌಂಟರ್ ಅಟ್ಯಾಕ್ ಮಾಡು. ಎಸ್ ಎಸ್ ಫೈಟ್ ಅದು. ಟೈಮ್ ಆಯಿತು.